ಸಂಗೊಳ್ಳಿ ರಾಯಣ್ಣಗ ನೇಣಿಗೆ ಹಾಕು ಸಮಯದಾಗ ಏನಾಯ್ತು? ರಾಯಣ್ಣ ನಿನ್ನ ಕೊನೆ ಆಶೆ ಏನದ ಅಂತೇಳಿ ಬ್ರಿಟಿಷರ ಕೇಳಿದ್ರು. ಹೌದ್ ರಾಯಣ್ಣ ಒಂದು ಮಾತು ಹೇಳ್ತಾನ. ಏನತ್ತ? ಒಬ್ಬ ರಾಯಣ್ಣಗ ಮೋಸ ಮಾಡಿ ನಮ್ಮವ್ರಿಗೆ ಹೊನ್ನಿನ ಆಶೆ ಹಚ್ಚಿ ಒಬ್ಬ ರಾಯಣ್ಣಗ ಮೋಸ ಮಾಡಿ ನೇಣ ಹಾಕಾಗತ್ತೀರಿ ಮಕ್ಕಳ್ರಿ. ಮುಂದಿನ ಕಾಲದಲ್ಲಿ ಮನೆಗೆ ರಾಯಣ್ಣ ಹುಟ್ಟಿ ಮಧ್ಯರಾತ್ರಿಗೆ ನಿಮಗ ಭಾರತ ಬಿಟ್ಟು ಹೋಗು ಯಾಳೆ ಬರುತ್ತದ. ಎಂತ ಮಾತು ಹೇಳನ್ರಿ ಬಂಧುಗಳೇ. ಖರೆ ಸಂಗೊಳ್ಳಿ ರಾಯಣ್ಣಗ ನೇಣಿಗೆ ಹಾಕಿ 5-10 ನಿಮಿಷದಾಗೆ ಬ್ರಿಟಾನಿಯ ರಾಣಿ ಕಡದ ಪತ್ರ ಬತ್ತತ್ತ. ಏನತ್ತ? ಸಂಗೊಳ್ಳಿ ಹುಲಿಗಿ ನೇಣ ಹಾಕಬೇಡ್ರಿ, ಜೀವದಾರಿಸಿ ಬಂದಿ ಖಾನ್ಯಾಗ ಹಾಕ್ರಿ ನೋಡುದಂತ ಹುಲಿಗಿ. ಭಾರತದ ಪುಣ್ಯ ಭೂಮಿಯಾಗ ಹುಟ್ಟಿ ಶೌರ್ಯ ಕೆಲಸ ಮಾಡದಂತ ಹುಲಿಗಿ ನೇಣಿಗೆ ಹಾಕಬೇಡ ತಿಳಿ ಪತ್ರ ಬ್ರಿಟಾನಿಯ ರಾಣಿ ಕಡದ ಬಂದಾದ ಕರೆ ನೇಣಿಗೆ ಹಾಕಿ 5-10 ನಿಮಿಷದಾಗ ಕೈಗೆ ತಲುಪಿದ ಬಂಧುಗಳೇ. ನಾವು ಎಂತ ಹಣಿಬರ ಸುಮಾರ, ಹಣಿಬರ ಸುಮಾರ. ಅಂತ ಕ್ರಾಂತಿಯ ಕಿಡಿ ಪ್ರತಿಯೊಬ್ಬರ ಮನೆ ಒಳಗ ಧರ್ಮ ಜಾಗೃತಿ ಮಾಡುವುದಕ್ಕಾಗಿ, ದೇಶದ ಒಂದು ರಕ್ಷಣೆ ಮಾಡುವುದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಹೇಳಿದಂತೆ ಪ್ರತಿ ಮನೆಗೆ ಸಂಗೊಳ್ಳಿ ರಾಯಣ್ಣ ಅಂತ ವೀರ ಮಕ್ಕಳು ಹುಟ್ಟ್ಯಾರ. ಅಂತ ವೀರ ಮಕ್ಕಳ ಈಗ ಸಂಗೊಳ್ಳಿ ರಾಯಣ್ಣನ ಯುವ ತಂಡ ನಿರ್ಮಾಣ ಮಾಡ್ಯಾರ ಜಗತ್ತಿನ ಬಂಧುಗಳೇ. ಅಂತ ಒಂದು ಸಂಗೊಳ್ಳಿ ರಾಯಣ್ಣನ ಎಲ್ಲ ತಂಡದ ಹುಡುಗರು ಕೂಡಿ ಒಂದು ಪುಷ್ಪದ ಮಾಲೆ 101 ರೂಪಾಯಿ ಶಾಲ ಸನ್ಮಾನವನ್ನು ಮಾಡಿ ಪೀಠ ಹಾಕಿದ್ದಾರೆ. ಸದಾನ ಕಾಲ ಅವರು ಒಂದು ಯಾವಾದೇ ಒಂದು ದೇಶದ ಸಲುವಾಗಿ ಯಾವಾದೇ ಸಂಕಟ ಬತ್ತು, ಯಾವಾದೇ ಕಾರ್ಯ ಬತ್ತಂದ್ರ ಒಂದು ಭಾರತಾಂಬೆಯ ಋಣ ಮುಟ್ಟಿಸೋದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಹಂಗ ಕೀರ್ತಿ ಮಾಡ್ಯಾನ, ಹಂಗ ಕೀರ್ತಿ ಮಾಡ್ಲಿ ತಿಳಿ ತಾಯಿ ಪಾದಕ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೀವಿ.